वागीशाद्या सुमनसः सर्वार्थानाम् उपक्रमे यन्नत्वा कृतकृत्या स्युः तन्नमामि गजाननम्। पूजन्तं राम रामेति मधुरं मधुराक्षरम् पूजन्तं राम रामेति मधुरं मधुराक्षरम् आरुह्य कविता आरुह्य कविता शाखा वन्दे वाल्मीकि गिरिसम्भूता रामसागर पुण्यं ನಾಳೆ ವಿವಾಹ ಮಹೋತ್ಸವದಲ್ಲಿ ನಡೆಯುತ್ತಿದೆ. ಹಿಂದಿನ ಕಾಲದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ಹುಡುಗನನ್ನು ಒಪ್ಪಬೇಕಂತ ಸ್ವಯಂ ವರ ಅಂತ ಹೇಳಿ ಕರೀತಾ ಇದ್ರು. ಹಿಂದಿನ ಮದುವೆಯ ದೊಡ್ಡ ದೊಡ್ಡ ಮದುವೆಗಳನ್ನು ಸ್ವಯಂವರ ಅಂತ ಹೇಳಿ ಕರೀತಾ ಇದ್ರು. ಮದುವೆ ನಾಳೆ ಆಗಬೇಕಿದ್ರೆ ಸ್ವಯಂವರ ಇವತ್ತಾಗಬೇಕು. ಆ ಕಾರಣಕ್ಕಾಗಿ ಸೀತಾ ಸ್ವಯಂವರ. ಮದುವೆಯಾಗುವಂತಹ ಹುಡುಗ ಹುಡುಗಿ ಆಶೀರ್ವಾದ ಪಡೆಯುವುದು ಹಿರಿಯರಿಂದ ಹೇಗೆ ಅಂತ ಹೇಳಿದರೆ, ಶಿವ ಪಾರ್ವತಿಯರ ಹಾಗೆ ನಿಮ್ಮ ಬಾಳು ಇರಲಿ, ಲಕ್ಷ್ಮೀ ನಾರಾಯಣರ ಹಾಗೆ ನೀವು ಯಾವಾಗಲೂ ಸದಾ ಇರಿ ಅಂತ ಹೇಳಿ ಹಾರೈಸುವಂತೆ. ನಮ್ಮ ಆದರ್ಶ ಶ್ರೀರಾಮ ಸೀತೆಯರು. ಬದುಕಿದರೆ ಶ್ರೀರಾಮ ಸೀತೆಯರ ಹಾಗೆ ಬದುಕಿ ಬಾಳಬೇಕು. ಆ ಕಾರಣಕ್ಕಾಗಿಯೇ ಸೀತೆಯ ಸ್ವಯಂವರವನ್ನು ನಾವು ಈ ದಿವಸ ಮಾಡಲಿಕ್ಕಿದ್ದೇವೆ. ಶ್ರೀರಾಮನ ಹುಟ್ಟಲ್ಲ, ಅದು ಅವತಾರ. ಅದು ಆಕಸ್ಮಿಕ ಅಲ್ಲ, ಅಪೇಕ್ಷಣೀಯ, ಅನಿವಾರ್ಯ. ಶ್ರೀ ವಿಷ್ಣುವಿನ 10 ಅವತಾರಗಳಲ್ಲಿ ಪುರುಷೋತ್ತಮ ಅವತಾರ ಯಾವುದು ಕೇಳಿದರೆ ಶ್ರೀರಾಮ ಅವತಾರ. ಕಥೆಯನ್ನು ನಾವು ರಾಮನ ಜನನದಿಂದ ಸೀತೆಯ ಕಲ್ಯಾಣದ ತನಕ ತೆಗೆದುಕೊಳ್ಳಬೇಕಿತ್ತು. ಆದರೆ ಶ್ರೀರಾಮನ ಜನನದ ನಂತರದ ಕಥೆಯನ್ನು ನಾವು ಆಯ್ಕೆ ಮಾಡಿದ್ದೇವೆ, ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಕಾರಣಕ್ಕಾಗಿ. ಶ್ರೀರಾಮನ ಅವತಾರ ಯಾಕೆ ಅಪೇಕ್ಷಣೀಯ, ಅನಿವಾರ್ಯ, ನಿರೀಕ್ಷಣೆ ಎಲ್ಲರದ್ದು ಇತ್ತು ಶ್ರೀರಾಮನ ಅವತಾರ ಆಗಬೇಕು ಅಂತ ಹೇಳಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಶ್ರೀರಾಮನ ಅವತಾರಕ್ಕಾಗಿ ಕಾಯ್ತಾ ಇತ್ತು. ಯಜ್ಞ ಮುಖದಿಂದ ದೊರೆತ ಪ್ರಸಾದದ ಫಲವು ಎನ್ನುವ ಹಾಗೆ ಅಯೋಧ್ಯೆಯ ಮಹಾರಾಜನಾದಂತಹ ದಶರಥನ ಹಿರಿಯ ಪತ್ನಿಯಾದಂತಹ ಕೌಸಲ್ಯೆಯ ಪುಣ್ಯ ಗರ್ಭದಲ್ಲಿ ಶ್ರೀರಾಮನ ಅವತಾರ ಆಗ್ತದೆ. ಜೊತೆಗೆ ಉಳಿದ 3 ಮಕ್ಕಳು ಉಪಪತ್ನಿಯರಲ್ಲಿ ಆವಿರ್ಭವಿಸ್ತಾರೆ. ಶ್ರೀರಾಮ ಬೇರೆ ಯಾರೂ ಅಲ್ಲ, ಶ್ರೀಮನ್ನಾರಾಯಣ ವಿಷ್ಣು. ಅವನ ಅವತಾರದ ನಿರೀಕ್ಷಣೆ ಯಾರೆಲ್ಲ ಮಾಡಿದ್ರೋ
ಅಂತಹ ನಿರೀಕ್ಷಣೆಯಲ್ಲಿ ಇದ್ದಂತಹ ಕೆಲವರ ವ್ಯಕ್ತಿತ್ವವನ್ನು ಸೇರಿಸಿಕೊಂಡು ಈ ದಿವಸ ಕಲ್ಯಾಣವನ್ನು ಕೊನೆಗೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆ ಕಥೆಯನ್ನು ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀರಾಮನ ಜನನ ಆದಾಗ ಇಡೀ ಅಯೋಧ್ಯೆ ಸಂಭ್ರಮಿಸ್ತದೆ. ಉಳಿದಂತಹ ಮೂವರು ಪುತ್ರರತ್ನರು ಭರತ, ಲಕ್ಷ್ಮಣ, ಶತ್ರುಘ್ನ ಅಪೂರ್ವ ಸಹೋದರರ ರೀತಿಯಲ್ಲಿ ತಮ್ಮ ಬಾಲ್ಯವನ್ನು ಅತ್ಯಂತ ಸುಂದರವಾಗಿ ಕಳೆಯುತ್ತಾರೆ. ಬಾಲ್ಯ ಇನ್ನೂ ಮುಗಿಯಲಿಲ್ಲ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರ ಪ್ರವೇಶ ಅಯೋಧ್ಯೆಗೆ ಆಗ್ತದೆ. ವಿಶ್ವಾಮಿತ್ರರು ಅಯೋಧ್ಯೆಗೆ ಪ್ರವೇಶಿಸಿದಾಗ ನಾವು ನಮ್ಮ ಕಥೆಗೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ವಿಷಯ ತುಂದರು ಭಟರು ಅರಸನಿಗೆ, ಋಷಿಯು ವಿಶ್ವಾಮಿತ್ರ ಭೇಟಿಗೆ ಅನುಸರಿಸಬಹುದೇ, ಕೇಳಿ ತಿಳಿಸುವುದರಿಂದ ಹಸಿತ ಮುಖದಲ್ಲಿತು ಭೂಪತಿ ಹೊಸಿನ ಬಳಿಗೆ ಸಾರಿ ಹೋದನು. ಋಷಿ ಮಹೋದಯ ಬರಲು ಬನಿದಿರೆತು ನೃಪನಿದಿರೆತು ಅತ್ಯಾದರವೇ ಪೂಜಿಸಿ ಕೃತ್ಯ ಬೇರೆ ಧರಣಿಪತಿ ನಿನಗಿನ್ನಲಿತ್ತು ಅದೇನು. ದಾನವರು ಪರಿಭವಿಸಿದರು, ಮಖವನ್ನು ಉದ್ಧರಿಸಿ ರಕ್ಷಿಸಿಕೊಡಲು ನಿನ್ನಯ ಕರುಣರಿಬ್ಬರ ಬೇಡ ಬಂದೆನು. ಕರುಣವೇ ಕರುಣವೇ ಬಳಲಿದ ದಶರಥ ಮುನಿವಾಕ್ಯ ಕುಳಿತನು ನಿರ್ವಿಣ್ಣನಾಗಿ. ಬಡಲಿದ ದಶರಥ ಮುನಿವಾಕ್ಯ ಕೇಳುತ್ತ ಕುಳಿತನು ನಿರ್ವಿಣ್ಣನಾಗಿ. ಕೊಳುಗುಳಕ್ಕಿಳಿಯಲು 16 ತುಂಬಿಲ್ಲ, ಕೊಳುಗುಳಕ್ಕಿಳಿಯಲು 16 ತುಂಬಿಲ್ಲ. ಎಳೆಯವ ಅವನಿರಲಾಗಿ ಎಳೆಯ ಬಾಲನವರು ಇರಲಾಗಿ. ಸಾಕೇತ ಸೈನ್ಯದ ಜೊತೆಗೂಡಿ ಬರುವೆನು, ಗೈರು ರಾಕ್ಷಸಭಯ. ಸಾಕೇತ ಸೈನ್ಯದ ಜೊತೆಗೂಡಿ ಬರುವೆನು, ಗೈರು ರಾಕ್ಷಸಭಯ. ಅದಕ್ಕಾಗಿ ರಾಮನ ಕಳುಹಿಸಿಕೊಡಲಾರೆ, ಮನ್ನಿಸಿ. ಅದಕ್ಕಾಗಿ ರಾಮನ ಕಳುಹಿಸಿಕೊಡಲಾರೆ, ಮನ್ನಿಸಿ ಮನ್ನಿಸಿ ಎಂದು ಎರಗಿದನು ರಾಯ.
ಆ ಅರಸ ಚಿಂತಿಸಬೇಡ ರಾಮ ಹರಿಗಳ ಅರಸ ಚಿಂತಿಸಬೇಡ ರಾಮನು ಹರಿಗಳ ಸಂಹರಿಗಳ ಬಹುಮಾತೆ ನಿನ್ನಂತಾರು ಸುಕೃತಿಗಳು ಬಹುಮಾತೆ ನಿನ್ನಂತೆ ಆರು ಸುಕೃತಿಗಳು ಮರುತನಗಳ ಮಾನು ಸುಖದಿಂದಿರು ಕೃತಾರ್ಥನು ನೀನೆನುತ್ತ ಆದರದಿ ಹರಸುತ ರಾಮ ಲಕ್ಷ್ಮಣ ಸಹಿತ ಬೀಳ್ಕೊಂಡ ವಿಶ್ವಾಮಿತ್ರ ಅಯೋಧ್ಯೆಗೆ ಬಂದದ್ದು ಶ್ರೀರಾಮ ರಾಜ್ಯದ ಮೊದಲ ರೂವಾರಿಯಾಯಿತು. ಶ್ರೀರಾಮ ಅಭಿಷಿಕ್ತನಾದ ಮೇಲೆ ಅಯೋಧ್ಯೆ ರಾಮ ರಾಜ್ಯವಾಯಿತು. ರಾಮ ರಾಜ್ಯ ಹೇಗಾಗಬೇಕು ಅಂತ ಹೇಳುವ ಪೂರ್ವಭಾವಿ ತಯಾರಿ ರಾಮನ ಅವತಾರದ ನಂತರ ನಡೀತಾ ಇತ್ತಂತೆ. ಅದರ ಮೊದಲ ವ್ಯಕ್ತಿಯೇ, ಅದನ್ನು ರೂಪಿಸುವಲ್ಲಿ ತೊಡಗಿದ ಮೊದಲ ವ್ಯಕ್ತಿಯೇ ವಿಶ್ವಾಮಿತ್ರ. ವಿಶ್ವಾಮಿತ್ರ ಬಂದು ದಶರಥನ ಹತ್ರ ಶ್ರೀರಾಮ ಲಕ್ಷ್ಮಣರನ್ನ ತನ್ನ ಜೊತೆಗೆ ಕಳುಹಿಸಿಕೊಡಬೇಕು, ಮಾಡುವಂತಹ ಯಜ್ಞ ಯಾಗಾದಿಗಳಿಗೆ ಉಪದ್ರವವನ್ನು ಕೊಡುವಂತಹ, ಉಪಟಳವನ್ನು ಕೊಡುವಂತಹ, ತೊಂದರೆ ನೀಡುವಂತಹ ರಾಕ್ಷಸರನ್ನು ವಧಿಸಲಿಕ್ಕಾಗಿ ಅವರನ್ನು ಕಳುಹಿಸಿಕೊಡಬೇಕು ಅಂತ ಹೇಳುವಾಗ ಎಷ್ಟು ಹೇಳಿದ್ರು, ತಂದೆಯ ಕರುಳು. ರಾಮನ ನಿಜದ ವಿಚಾರ ದಶರಥನಿಗೆ ಗೊತ್ತಿಲ್ಲ. ದಶರಥನಿಗೆ ರಾಮ ಅಂತ ಹೇಳಿದ್ರೆ ತನ್ನ ಮಗ ಅಂತ ಹೇಳುವಂಥದ್ದು ಮಾತ್ರ. ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಗಳಿಗೆ ಮಕ್ಕಳು ಸಣ್ಣವರೇ ಆಗಿರ್ತಾರೆ. ರಾಮನ ಬಗ್ಗೆಯೂ ದಶರಥನ ಅಭಿಪ್ರಾಯ ಹಾಗೇ ಇತ್ತು. ಇನ್ನೂ 16 ತುಂಬಲಿಲ್ಲ ಗುರುಗಳೇ. ಇಂಥ ಸಮಯದಲ್ಲಿ ಘೋರವಾದಂತಹ ರಾಕ್ಷಸರನ್ನು ಹತ್ಯೆ ಮಾಡಲಿಕ್ಕೆ ರಾಮನನ್ನು ಕಳುಹಿಸಿಕೊಡಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯ ಅಂತ ಹೇಳಿ ದಶರಥನಿಗೆ ಚಿಂತೆ ಆಗ್ತದೆ. ನಿರ್ವಿಘ್ನನಾಗ್ತಾನೆ. ಪರಿಹಾರವನ್ನು ಸೂಚಿಸ್ತಾನೆ. ರಾಮನ ಬದಲಾಗಿ ನಾನಿದ್ದೇನೆ, ಅರಸನ ಕರ್ತವ್ಯ ಅದು. ಯಾವುದೇ ಪ್ರಜೆಗಳಿಗೆ ತೊಂದರೆಯಾಗ್ತಾ ಇದ್ರೆ, ಕಂಟಕವಾಗ್ತಾ ಇದ್ರೆ ಅದನ್ನು ನಿವಾರಿಸುವಂಥದ್ದು ಆ ಊರಿನ ರಾಜನ ಕರ್ತವ್ಯ. ರಾಜನ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಸಾಕೇತದ ಸೈನ್ಯವನ್ನು ಸೇರಿಸಿಕೊಂಡು ನಿಮ್ಮ ಯಜ್ಞ ಸಾಂಗವಾಗಿ ನಡೆಯುವ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ದಶರಥ ಹೇಳಿದರೆ, ರಾಮನ ನಿಜವನ್ನು ದಶರಥನಿಗೆ ಸೂಚ್ಯವಾಗಿ ವಿಶ್ವಾಮಿತ್ರ ಹೇಳ್ತಾರೆ. ರಾಮ ಕೇವಲ ರಾಮ ಅಲ್ಲ, ಅವ ಹರಿಯ ಅವತಾರ. ಅವ ಇಲ್ಲಿಗೆ ಬಂದದ್ದು ಭೂಭಾರವನ್ನು ಹರಣ ಮಾಡುವುದಕ್ಕಾಗಿ. ಭೂಭಾರದ ಹರಣದ ಕಾರ್ಯ ಈಗಿಂದಲೇ ತೊಡಗಬೇಕಿದೆ. ಬಾಲ ಲೀಲೆಯನ್ನ ರಾಮನ ಮೂಲಕ ನಾನು ಲೋಕಕ್ಕೆ ತೋರಿಸ್ತೇನೆ. ಆ ಕಾರಣಕ್ಕಾಗಿ ಅರಸ ಚಿಂತಿಸಬೇಡ, ನನ್ನ ಜೊತೆಗೆ ಕಳುಹಿಸಿಕೊಡು ಅಂತ ಹೇಳಿ ರಾಮನ ನಿಜವನ್ನ ದಶರಥನಿಗೆ ಹೇಳಿ ದಶರಥನ ಭಯವನ್ನ ಹೋಗಲಾಡಿಸ್ತಾನೆ. ರಾಮನ ಜೊತೆಗೆ ಲಕ್ಷ್ಮಣನು ಸೇರಿಕೊಂಡು ಇಬ್ಬರನ್ನೂ ದಶರಥ ಮಹಾರಾಜ ವಿಶ್ವಾಮಿತ್ರನ ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ ಅನುಮತಿಯನ್ನು ಕೊಡ್ತಾನೆ. ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮುನಿಗಳ ಶ್ರಮಗಳನ್ನು ಸೇರುತ್ತ, ಮುನಿಗಳ ಶ್ರಮಗಳನ್ನು ಸೇರು ವನದಿಗಿರಿ ಗುಹೆಗಳನ್ನು ತೋರುತ್ತ, ಮುನಿಪ ಹೋಗುತ್ತಿರಲು ಘೋರ ಮಧ್ಯದಲ್ಲಿ
ಧನುಜನಾಗಿ ಬಂದಳು ಧನುಜೆ ತಾಟಗಿ ಬಂದಳು ಎತ್ತನ ಮನುಜ ಗಂಧವಿದೇನು ಎತ್ತನ ಮನುಜ ಗಂಧ ಇದೇನು ಬಾಯ್ತೆರೆದು ತುತ್ತನುತ ಅಡ್ಡಗಟ್ಟಿದಳವಳು ಕೌಶಿಕನ ಕೊನೆಗೆ ಬಂದಿದೆ ತಾಟಕ ವನವನಾಗ ರಾಮನಿ ತಾಟಕಿಯ ಕೊಂದು ವಿರಾಮ ಹಾಕುತ್ತ ಮುನಿ ಜನರಿಗೆ ಆರಾಮ ನೀಡಿನೆ ಗುರುವು ರಾಮ ವಿನಯದಲ್ಲಿ ಇಂತಿಂದ ಕಾಮರೂಪಿಯ ಅಸುರೆಯು ತಾಟಕಿಯ ನಿಲಯನ ಕೊಡುವುದೇನು ರಾಮ ಮಹಿಳೆಯ ಹತ್ಯ ಪಾಪಕ್ಕೆ ಗುರಿಯಲವೇ ದಯೆಯ ತೋರುವಿಯೇಕೆ ನಿಜ ನಿರ್ದಯೋ ಯೋಗ್ಯರುವದಿಗೆ ನರನನು ಕೊಯ್ದು ತಿನ್ನುವ ನರನನು ಕೊಯ್ದು ತಿನ್ನುವ ಬಡಿದು ಕೊಲ್ಲುವ ಗುಣಕ್ಕೆ ಗೌರವವೇ ಕ್ರಿಯೆಯು ಹೊಲಸಿನ ಗುಣವು ತುಚ್ಛವು ಪ್ರಿಯವಲಿ ಸ್ತ್ರೀ ಹತ್ಯೆಯೇ ಲಯವೆನಿಸುವುದೇ ಲೋಕ ಕಲ್ಯಾಣ ಹೊಣೆಯನಲು ಮುನಿ ಕೋದಂಡವೆತ್ತುತ್ತ ಸಂಚಾರವನ್ನು ಮಾಡಿ ತಾಟಗೆಗೆ ಆಹ್ವಾನ ಕೊಡವು ಧೂಳನ್ನೇ ಎರಚುತ್ತ ರಕ್ಕಸಿ ಬಂದಳು ರಾಜಕುಮಾರರ ಕೊಲಲು ರೂಪವನ್ನು ಮರೆ ಮಾಡಿ ಬಂದಳು ಧನುಜೆಯು ಸುರಿಸಿ ಶಿಲಾವೃಷ್ಟಿಯನ್ನು ಶಬ್ದವೇ ದಿಗ್ವದಿ ಶರವೃಷ್ಟಿ ಕರೆಯುತ್ತ ಕೊಂದನು ದಶರಥನ ಸೋನು ಆರಂಭದಲ್ಲಿ ಹೇಳಿದ್ದೆ ನಾನು ಶ್ರೀರಾಮನ ನಿರೀಕ್ಷಣೆಯಲ್ಲಿ ಇದ್ದವರು ಅಂತ ಹೇಳಿ. ಶ್ರೀರಾಮನ ನಿರೀಕ್ಷಣೆಯಲ್ಲಿ ಇದ್ದವರು ಇಲ್ಲಿ ತಾಟಕಿಯು ಶ್ರೀರಾಮನಿಗಾಗಿ ಕಾಯ್ತಾ ಇದ್ರು ಅಂತ ಅನಿಸ್ತದೆ. ತಾಟಕಿ ಅತ್ಯಂತ ಘೋರ ರಾಕ್ಷಸಿ, ಮನುಷ್ಯರನ್ನೇ ತಿಂದು ಬದುಕುವಂತಹ ಸಂಸ್ಕಾರವನ್ನು ಹೊಂದಿದ್ದವರು. ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೆ ಆಶ್ರಮದ ಕಡೆಗೆ ಘೋರ ಕಾನನದ ಮಧ್ಯದಲ್ಲಿ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ತಾಟಕಿ ಪ್ರತ್ಯಕ್ಷಳಾಗ್ತಾಳೆ. ಇವರನ್ನು ಕೊಲ್ಲುವುದಕ್ಕಾಗಿ ಮುಂದುವರಿಯುವಾಗ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮನಿಗೆ ಆಜ್ಞೆಯನ್ನು ಮಾಡ್ತಾರೆ, ಇವಳನ್ನು ಕೊಂದು ಬಿಡು ಅಂತ. ಶ್ರೀರಾಮನಿಗೆ ಧರ್ಮದ ಜಿಜ್ಞಾಸೆ ಒಂದು ಆರಂಭ ಆಗ್ತದೆ. ಸ್ತ್ರೀ ಹತ್ಯೆಯನ್ನು ಮಾಡುವಂತಹದ್ದು ದೋಷ ಅಲ್ಲವೇ? ಇಂದ್ರಾದಿ ದೇವತೆಗಳು ದೇವರುಗಳು ಇದನ್ನು ಮೆಚ್ಚುತ್ತಾರೆ.
ಸೂರ್ಯವಂಶದ ಅರಸರು ಸ್ತ್ರೀಯನ್ನ ಹತ್ಯೆ ಮಾಡುವ ಮೂಲಕ ಕಳಂಕವನ್ನು ತಂದುಕೊಂಡ್ರು ಅಂತ ಹೇಳಿ ನಗುವುದಿಲ್ವೇ ಅಂತ ಹೇಳಿ ತನ್ನ ಮನಸ್ಸಿನ ಗೊಂದಲವನ್ನು ವಿಶ್ವಾಮಿತ್ರರ ಬಳಿ ಕೇಳಿಕೊಂಡಾಗ ವಿಶ್ವಾಮಿತ್ರರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ. ಕಾವ್ಯದಲ್ಲಿ ಭಾರಿ ಚೆನ್ನಾಗಿ ಅದನ್ನು ಬಿಂಬಿಸಿದ್ದಾರೆ. ಆ ಕಾವ್ಯವನ್ನು ಸ್ವಲ್ಪ ಹೇಳಲೇಬೇಕು ನಾನು. ವಧೆಗೆ ನರರನ್ನು ಕೊಯ್ದು ತಿನ್ನುವ ಬಡಿದು ಕೊಲ್ಲುವ ಗುಣಕ್ಕೆ ಗೌರವವೇ. ಮನುಷ್ಯರನ್ನು ಕೊಂದು ತಿನ್ನುವಂತಹ ಗುಣ ಇದೆಯಲ್ಲ, ಅದಕ್ಕೆ ನೀನು ಗೌರವವನ್ನು ಕೊಡ್ತೀಯ ರಾಮ. ಕ್ರಿಯೆಯು ಹೊಲಸಿನ ಗುಣವು ತುಚ್ಛವು. ಯಾವುದೇ ಕ್ರಿಯೆಯು ಹೊಲಸಾಗಿದ್ದರೆ ಅದು ತುಚ್ಛೀಕರಿಸಬೇಕಾದದ್ದೇ, ಅದನ್ನು ಪುರಸ್ಕರಿಸಲಿಕ್ಕೆ ಇಲ್ಲ. ಕೆಟ್ಟ ಕೆಲಸವನ್ನು ಮಾಡುವಾಗ ಲಿಂಗ ಭೇದ ಇಲ್ಲ. ಅದು ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು. ಆದರೆ ಕೆಟ್ಟ ಕೆಲಸ ಅದು ಕೆಟ್ಟದ್ದೇ. ಕೆಟ್ಟ ಕೆಲಸ ಮಾಡುವಾಗ ಅದು ವಧೆಗೋ ಶಿಕ್ಷೆಗೋ ಅರ್ಹವೇ ಆಗಿರುತ್ತದೆ. ರಾಮ ರಾಜ್ಯದ ಕಲ್ಪನೆಯಲ್ಲಿ ರಾಮನಿಗೆ ಕೊಟ್ಟಂತಹ ಉಪದೇಶ ಮುಂದೆ ಅದು ಶೂರ್ಪನಖಿಯ ಕಥೆಯಲ್ಲಿ ಅವಳನ್ನು ಶಿಕ್ಷಿಸುವುದಕ್ಕೂ ವಿಶ್ವಾಮಿತ್ರರ ಈ ಮಾತು ರಾಮನಿಗೆ ಪೂರಕವಾಗುತ್ತದೆ. ಇಷ್ಟು ಹೇಳಿದ್ದೇ ತಡ ರಾಮನಿಗೆ ಅರ್ಥ ಆಯಿತು. ತಾಟಕಿಯನ್ನು ಸಂಹಾರ ಮಾಡ್ತಾನೆ. ತಾಟಕಿಯನ್ನು ಸಂಹಾರ ಮಾಡ್ತಾನೆ ಅಂತ ಹೇಳುವ ಬದಲಿಗೆ ತಾಟಕಿಯನ್ನು ಸಂಹಾರ ಮಾಡ್ತಾನೆ ಅಂತ ಯಾರು ಹೇಳ್ಬೋದು ಅಂತ ಕೇಳಿದ್ರೆ, ತಾಟಕಿಯಿಂದ ಉಪದ್ರವವನ್ನು ಪಡ್ಕೊಂಡವರು, ಉಪಟಾಳವನ್ನು ಪಡ್ಕೊಂಡವರು ತಾಟಕಿಯನ್ನು ಶ್ರೀರಾಮ ಕೊಂದು ಬಿಟ್ಟ ಅಂತ ಹೇಳ್ಬೋದು. ಆದರೆ ನನಗೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ, ಯಾಕೆಂದರೆ ತಾಟಕಿ ನನಗೆ ಏನು ತೊಂದರೆ ಕೊಡಲಿಲ್ಲ. ಆದ್ದರಿಂದ ತಾಟಕಿ ಶ್ರೀರಾಮನ ಬಾಣದ ಸ್ಪರ್ಶದಿಂದ ಮೋಕ್ಷವನ್ನೇ ಪಡೆದ. ಸಂಹಾರ ಆಗುವುದಲ್ಲ, ಶ್ರೀರಾಮನ ಬಾಣದ ಮಹಿಮೆ ಏನು ಅಂತ ಹೇಳಿದ್ರೆ, ರಾಮ ಬಾಣ ಸೋಕಿದ್ರೆ ಸಾಕು, ಮುಂದೆ ಜನ್ಮವೇ ಇಲ್ಲ, ಮೋಕ್ಷ ಪ್ರಾಪ್ತಿಯಾಗ್ತದೆ. ನಿರೀಕ್ಷೆ ಮಾಡಿಯೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಾಟಕಿ ರಾಮನ ನಿರೀಕ್ಷೆಯಲ್ಲಿ ಇದಕ್ಕಾಗಿ ಇದ್ಲು. ರಾಮ ಬಾಣದಿಂದ ನಾನು ಮೋಕ್ಷವನ್ನು ಪಡೆಯುತ್ತೇನೆ ಹೇಳುವ ಕಾರಣಕ್ಕಾಗಿ ಶ್ರೀರಾಮ ತಾಟಕಿಗೆ ಮೋಕ್ಷವನ್ನು ಕರುಣಿಸಿದ. ಬಂದ ಕಾರ್ಯ ಅದು ನೆರವೇರಬೇಕಲ್ವೇ? ಆ ಕಾರ್ಯದತ್ತ ಇವರ ಗಮನ ಹರಿಸ್ತಾ ಇದ್ದಾರೆ. ಬಂದು ಸಿದ್ಧಾಶ್ರಮಕ್ಕೆ ಮುನಿಪತಿಗೆಂದರು ಇನ್ನಾಬಿರಲು ಯಜ್ಞವತಿಂದು ಸೂರ್ಯ ಕೊಳ್ಳರ ಸುರರು ನಡೆಸಿ ನೀವೆನಲು ಜನದೊಡನೆ ಕೌಶಿಕನಂದು ತೊಡಗಿದ ಯಜ್ಞಕರ್ಮವ ಮುಂದೆ ಬಾಗಿಲ ಕಾಯ್ದು ನಿಂದರು ರಾಮ ಲಕ್ಷ್ಮಣರು. ಆರನೇ ಗಗನಲ್ಲಿ ಮಾರೀಚ ಬಂದನು. ಆರನೇ ಗಗನಲ್ಲಿ ಮಾರೀಚ ಬಂದನು. ಧನುಜ ಸುಬಾಹುವಿನೊಡನೆ ರಕ್ತವ ಮಾಂಸವ ಯಜ್ಞವೇದಿಕೆಯಲ್ಲಿ ಸುರಿಯಲು. ರಕ್ತವ ಮಾಂಸವ ಯಜ್ಞವೇದಿಕೆಯಲ್ಲಿ ಸುರಿಯಲು ಅನುಚರರೊಡನೆ ಏಕಾಗ್ರ ಚಿತ್ತದಿ ನಿಲ್ಲುತ್ತ ಶ್ರೀರಾಮ ಕೋದಂಡ ಕೈಗೆತ್ತಿಕೊಂಡ
ಮಾನವಾಸ್ತ್ರದಿ 100 ಯೋಜನ ದೂರದ ಶರದಿಗೆ ಮಾರೀಚ ಬಿದ್ದ. ಶರದಿಗೆ ಮಾರೀಚ ಬಿದ್ದ. ಆಗ್ನೇಯಾಸ್ತ್ರವಿಟ್ಟು ಅಸುರ ಸುಬಾಹುವ ಎದೆಯಲ್ಲಿ ಸೀಳುತ್ತ ವಾಯುವ್ಯಾಸ್ತ್ರವೇ ಮಿತ್ರಧನುಜರ ವಧೆ ಮಾಡಿ ಯಜ್ಞದ ರಕ್ಷಣೆಗೈದ. ಯಜ್ಞದ ರಕ್ಷಣೆಗೈದ. ಕೇವಲ ಈರುವರೆ ಬಾಲಕರು 14,000ಕ್ಕಿಂತಲೂ ಹೆಚ್ಚು ರಾಕ್ಷಸರನ್ನ ವಧೆ ಮಾಡಿಬಿಡ್ತಾರೆ ಯಜ್ಞದ ರಕ್ಷಣೆಗಾಗಿ. ಯಜ್ಞವನ್ನು ನಾಶಪಡಿಸಲಿಕ್ಕೆ ಬಂದಂತಹ ಹಲವು ರಾಕ್ಷಸರನ್ನ ತಮ್ಮ ಬಾಣ ಪ್ರಯೋಗದ ಚಾಕಚಕ್ಯತೆಯಿಂದ ಕೊಂದು ಹಾಕ್ತಾರೆ, ನಾಶಪಡಿಸ್ತಾರೆ, ಯಜ್ಞದ ರಕ್ಷಣೆಯನ್ನು ಮಾಡ್ತಾರೆ. ಅದರಲ್ಲಿ ಕವಿ ಮುಖ್ಯವಾಗಿ ಇಬ್ಬರ ಹೆಸರು ಹೇಳ್ತಾನೆ, ಮಾರೀಚ ಮತ್ತು ಸುಬಾಹು. ಮಾರೀಚನನ್ನು ಕೊಲ್ಲುವುದಿಲ್ಲ, ಯಾಕೆಂತ ಹೇಳಿದ್ರೆ ಮಾರೀಚನ ಕಾಲ ಇನ್ನೂ ಮುಗಿಯಲಿಲ್ಲ. ಸಾಯಬೇಕು ಅಂತ ಹೇಳಿದ್ರೆ ಸಾಯುವ ಕಾಲ ಬರಬೇಕು, ಕಾಲ ಬಾರದೆ ಸಾಯುವುದಿಲ್ಲ. ಯಾರು ಎಷ್ಟೇ ಪ್ರಯತ್ನ ಮಾಡಿದರೂ ಕೊಲ್ಲಬೇಕು ಅಂತ ಇರಲಿ, ಸಾಯಬೇಕು ಅಂತ ಇರಲಿ, ಪ್ರಯತ್ನಪೂರ್ವಕವಾಗಿ ಸಾಯುವುದಿಲ್ಲ. ಪ್ರತಿಯೊಬ್ಬರ ಹುಟ್ಟಿಗೆ ಒಂದು ನಿರ್ದಿಷ್ಟ ಕಾರಣ ಇರುತ್ತದೆ. ಸಾವು ಖಚಿತ, ಆದರೆ ಅದು ಕಾಲ ನಿರ್ಣಯ, ಅದು ನಮ್ಮ ನಿರ್ಣಯ ಅಲ್ಲ. ಆತ್ಮಹತ್ಯೆ ಮಾಡ್ತೇನೆ ಅಂತ ಹೇಳಿದರೂ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಕೊಲ್ತೇನೆ ಅಂತ ಹೇಳಿದರೂ ಕೊಲ್ಲಿಕ್ಕಾಗೋದಿಲ್ಲ. ಅದು ಕಾಲ ನಿರ್ಣಯವಾಗಿರುತ್ತದೆ. ಪ್ರತಿಯೊಬ್ಬರ ಹುಟ್ಟು ಕೂಡ ಅದು ನಿರ್ಣಯಾತ್ಮಕವೇ. ಕೆಲವರು ಹೇಳ್ತಾರೆ ಆಕಸ್ಮಿಕ ಅಂತ ಹೇಳಿ. ಹುಟ್ಟು ಆಕಸ್ಮಿಕ ಅಲ್ಲ, ಅದು ಪ್ರಕೃತಿಯಲ್ಲಿ ನಿರ್ಣಯ ಆಗಿರುತ್ತದೆ. ಇಂತಹ ಜೀವಿಯೊಂದು ಹುಟ್ಟಬೇಕು, ಪ್ರಕೃತಿಯಲ್ಲಿ ಹೀಗೆ ಬದುಕಬೇಕು, ಬಾಳಬೇಕು. ಪ್ರಕೃತಿಯ ಚಕ್ರವನ್ನು ತಿರುಗಿಸುವುದಕ್ಕಾಗಿ, ಪ್ರಕೃತಿಯ ರಥ ನಡೆಯುವುದಕ್ಕಾಗಿ ಪ್ರತಿಯೊಂದು ಜೀವಿಯ, ಪ್ರತಿಯೊಬ್ಬರ ಹುಟ್ಟು ಅದು ಪೂರ್ವ ನಿರ್ಧರಿತವೇ ಆಗಿರ್ತದೆ ಪ್ರಕೃತಿಯಲ್ಲಿ. ಹಾಗೆ ಮಾರೀಚನ ಸಾವು ಅದು ಕಾಲ ಇನ್ನೂ ಅದನ್ನು ಈ ಕ್ಷಣಕ್ಕೆ ನಿರ್ಣಯ ಮಾಡಲಿಲ್ಲ. ಆದ್ದರಿಂದ ಮಾನವಾಸ್ತ್ರದ ಮೂಲಕ ಆತನನ್ನು ದೂರದ 100 ಯೋಜನಕ್ಕಿಂತ ಹೆಚ್ಚು ದೂರಕ್ಕೆ, ಸಮುದ್ರಕ್ಕೆ ಹಾಕಿಬಿಡ್ತಾನಂತೆ. ಶ್ರೀರಾಮನ ಬಾಣದ ಮಹಿಮೆ ಅದು. ಶ್ರೀರಾಮ ಏನು ನಿರ್ಧಾರ ಮಾಡ್ತಾನೋ ಬಾಣ ಆ ರೀತಿಯಾಗಿ ಕೆಲಸ ಮಾಡ್ತದೆ. ಕೊಲ್ಲಬೇಕು ಅಂತ ಹೇಳಿದರೆ ಕೊಲ್ತದೆ, ಶಿಕ್ಷಿಸಬೇಕು ಅಂತ ಹೇಳಿದರೆ ಶಿಕ್ಷಿಸ್ತದೆ, ದೂರ ತಗೊಂಡೋಗಿ ಹಾಕಬೇಕು ಅಂದರೆ ಹಾಕಿಬಿಡ್ತದೆ. ಪ್ರತಿಯೊಂದು ಬಾಣವೂ ಶ್ರೀರಾಮನಿಂದ ನಿರ್ದೇಶಿತಗೊಂಡು ಶ್ರೀರಾಮನ ಮಾತನ್ನು ಪಾಲಿಸ್ತದೆ. ಯಾಕೆಂತ ಹೇಳಿದರೆ ಶ್ರೀರಾಮ ಮಹಾವಿಷ್ಣುವಿನ ಅವತಾರ. ಸುಬಾಹುವಿಗೆ ಮೋಕ್ಷವನ್ನು ಕರುಣಿಸುವ ಮೂಲಕ ವಿಶ್ವಾಮಿತ್ರರ ಸಂಕಲ್ಪದ ಪ್ರಕಾರ ಯಜ್ಞ ರಕ್ಷಣೆಯ ಕಾರ್ಯ ಸಂಪೂರ್ಣ ಆಗ್ತದೆ. ಅದರ ಜೊತೆಗೆ ಶ್ರೀರಾಮ ಲಕ್ಷ್ಮಣರಿಗೆ ಜೀವನದಲ್ಲಿ ಬೇಕಾಗುವಂತಹ ಬೇರೆ ಬೇರೆ ಸಂದರ್ಭಗಳನ್ನು ಎದುರಿಸುವುದಕ್ಕೆ ಬೇಕಾದಂತಹ ಹಲವು ವಿದ್ಯೆಗಳನ್ನು ವಿಶ್ವಾಮಿತ್ರರು ತನಗೆ ಗೊತ್ತಿದ್ದದ್ದನ್ನೆಲ್ಲ ಶ್ರೀರಾಮ ಲಕ್ಷ್ಮಣರಿಗೆ ಧಾರೆ ಎರಿದ್ದಾರೆ. ಕೆಲವೇ ದಿವಸಗಳಲ್ಲಿ ಶ್ರೀರಾಮ ಲಕ್ಷ್ಮಣರ ವಿದ್ಯೆ ವಿಶ್ವಾಮಿತ್ರರಿಂದ ಏನೆಲ್ಲ ಪಡ್ಕೊಳ್ಬೇಕೋ ಎಲ್ಲ ಪಡೆದಾಯಿತು. ಮುಂದೇನು ತರಿದು ದಾನವ ಬಲವ ರಾಘವ ಪರಮ ಋಷಿ ಬಲಗಲಗಿ ಕೇಳಿದನು. ಅರುಗಿ ಬೇರಿನ್ನಾವ ಸೇವೆಯ ಮಾಡಲು ಎಡೆಯುಂಟು. ಕರುಣೆಯಿಂದಲೇ ಹರಸಿ ಮುನಿವರ ತರುಣ ಕೇಳಿ ಮಿಥಿಲ ನಗರದಲ್ಲಿ ಅರಸ ಜನಗನ ಮನೆಯಲ್ಲಿ ಒಂದೆಜ್ಞವದು ನಡೆ
ನಡೆಯಲಿದೆ ಅರಸ ಜನಗನ ಮನೆಯಲ್ಲಿ ಒಂದೆನ್ನವರು ನಡೆಯಲಿದೆ ನಾವು ಋಷಿಗಣ ಹೋಗಲಿರುವೆವು ನೀವು ಬಂದಿರಿ ನಮ್ಮ ಸಂಗಡ ಕೇವಲದ ಶಿವಚಾಪವುದಿರುವುದು ಕೇವಲದ ಶಿವಚಾಪವುದು ಇಹುದು ಅದರ ದರ್ಶನಕ್ಕೆ ದಾರಿಯ ಮಧ್ಯದಿ ಕಾನನ ಮುಂದಿತ್ತು ನಿಶ್ಚಲವಿತ್ತಲ್ಲಿ ಗಾಳಿ ಖಗಗಡ ಪೂಜನವಿರದೆ ರೋದಿಸುತ್ತಿತ್ತು ಮೂಕ ಸಂಕಟವನ್ನು ತಾಳಿ ನೆಲಸಮಗೊಂಡಿದ್ದ ಆಶ್ರಮದ ಅವಶೇಷ ಅಸ್ಪಷ್ಟ ಕಾಂತಿಯ ಹೊಂದಿ ಕಾಣದ ಶಕ್ತಿಯು ಸೆಳೆಯಲು ರಾಮನು ಅಚ್ಚರಿವಟ್ಟನು ರಾಮನು ಅಚ್ಚರಿವಟ್ಟನು ಮನದಿ ಇದು ಕಣ ರಘುನಾಥಕ್ಕೆ ಪೂರ್ವದಲ್ಲಿ ಗೌತಮನೆಂಬ ಮುನಿಪನ ಸದನವು ಮುನಿಸತಿಗೆ ಮನ ಬಿಕ್ಕಿದನು ಸುರನಾಥನು ಮುನಿಸತಿಗೆ ಮನವಿಕ್ಕಿದನು ಸುರನಾಥನು ಮದನನಾರ್ಗೆ ಒಳ್ಳಿದನು ಸಂಭೋಗದಲ್ಲಿ ತಿರುಗಿದನು ಇಂದ್ರನಾಥನನು ಸದೆದುಲಿ ಮುನಿಶಾಪ ಮುನಿಶಾಪರೂಪಾಯ್ತು ಅಂಗವು ಅಬಲೆಯರ ಶಿಲೆಯ ಮೇಲ ರಾಮಚರಣನ ತಳವೂರಲು ಶಿಲೆಯ ಮೇಲೆ ಆ ರಾಮಚರಣದ ತಳವೂರಲು ನಡುಗಿ ಬೆವೆದುದು ಇಳಿದೆ ಕಠಿಣವನುಳಿದು ನಾರಿ ರೂಪ ಕೈ ಕೊಡಲು ಎಲೆ ಮುನೀಶ್ವರ ಬೇರು ಬೇಡನೆ ತಿರುಗಿ ಪೂರ್ವಾಪರವ ರಾಮಗೆ ಬಳಿಕ ಅಹಲ್ಯಾದೇವಿ ಅತ್ತಿಯ ಸರಿಸಿ ಬೀಳ್ಕೊಂಡ ವಿಶ್ವಾಮಿತ್ರರ ಆಶ್ರಮಕ್ಕೆ ಜನಕ ಮಹಾರಾಜನ ಕಡೆಯಿಂದ ಕರೆಯೋಲೆ ಬರ್ತದೆ. ಆ ಪ್ರಕಾರವಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಅವರ ಶಿಷ್ಯರೆಲ್ಲರೂ ಕೂಡ ಹೊರಡುವ ಸಿದ್ಧತೆಯನ್ನು ಮಾಡ್ತಾರೆ. ಶ್ರೀರಾಮ ಆಗಲೇ ಹೇಳಿದಾಗೆ ಶ್ರೀರಾಮ ಲಕ್ಷ್ಮಣರ ಎಲ್ಲ ವಿದ್ಯೆಯು ಕಲಿತಾದ ಮೇಲೆ ಮುಂದೇನು ಅಂತ ಕೇಳುವಾಗ ಮಿಥಿಲೆಯಲ್ಲಿ ಕೇವಲವಾದಂತಹ ಶಿವಧನಸ್ಸು ಒಂದು ಇದೆ. ಅದರ ದರ್ಶನವನ್ನು ನಾವು ಮಾಡಬೇಕು. ಒಳ್ಳೆಯದು. ಶಿವನ ದರ್ಶನವನ್ನೇ ಮಾಡಿದ ಹಾಗೆ ಆಗ್ತದೆ. ಶಿವಧನಸ್ಸಿನ ದರ್ಶನವನ್ನು ಮಾಡಿದರೆ
ಆ ಕಾರಣಕ್ಕಾಗಿ ನಿಮಗೆ ಇಷ್ಟ ಇದ್ದರೆ ನಮ್ಮೊಟ್ಟಿಗೆ ಬನ್ನಿ ಅಂತ ಹೇಳಿ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಶ್ರೀರಾಮ ಬಿಡ್ತಾನೆ. ತಮ್ಮ ಲಕ್ಷ್ಮಣನ ಜೊತೆಗೆ ಸೇರಿಕೊಂಡು ವಿಶ್ವಾಮಿತ್ರರ ಜೊತೆಗೆ ಗುರುಗಳ ಜೊತೆಗೆ ಮಿಥಿಲೆಯ ಕಡೆಗೆ ಪ್ರಯಾಣ ಮಾಡ್ತಾರೆ. ಹಲವಾರು ಕಥೆಗಳು ಬೇರೆ ಬೇರೆ ಕಾಡಿನಲ್ಲಿ ಶ್ರೀರಾಮನಿಗೆ ಅರಿವಿಗೆ ಬರುತ್ತದೆ. ಒಂದು ಕಡೆ ನೀರವವಾದಂತಹ ಮೌನ, ಆಶ್ರಮ ಇದೆ, ಆಶ್ರಮದಲ್ಲಿ ಯಾರೂ ಇಲ್ಲ, ತುಂಬ ನೀರವ ಆಶ್ರಮ ಹೇಳುವಂಥದ್ದು ಅಲ್ಲಿ ದುಃಖದ ವಾತಾವರಣ ಸೃಷ್ಟಿಯಾಗಿತ್ತು. ಆ ಆಶ್ರಮ ಶ್ರೀರಾಮನ ನಿರೀಕ್ಷಣೆಯಲ್ಲಿ ಇತ್ತು. ಆಗಲೇ ಹೇಳಿದ ಹಾಗೆ ಶ್ರೀರಾಮನ ನಿರೀಕ್ಷಣೆಯಲ್ಲಿದ್ದಂತಹ ಇನ್ನೊಂದು ವ್ಯಕ್ತಿತ್ವ ಅಹಲ್ಯೆ. ಯಾಕೆ ಇಲ್ಲಿ ಹೀಗಾಗಿದೆ ಅಂತ ಕೇಳುವಾಗ, ಶ್ರೀರಾಮ ವಿಶ್ವಾಮಿತ್ರರ ಹತ್ರ ಕೇಳುವಾಗ ಗೌತಮ ಅಹಲ್ಯೆಯರ ಕಥೆಯನ್ನು ಹೇಳ್ತಾರೆ. ಲೋಕಕ್ಕೆ ಆದರ್ಶವಾದಂತಹ ದಾಂಪತ್ಯವನ್ನು ನಡೆಸ್ತಾ ಇದ್ದಂತಹ ಅಹಲ್ಯೆ ಮತ್ತು ಗೌತಮರ ಮಧ್ಯೆ ಸುರಪತಿಯಾದಂತಹ ಇಂದ್ರನ ಪ್ರವೇಶ ಆಗಿ ಪರಸ್ಪರ ಮನಸ್ತಾಪ ಆಗ್ತದೆ. ಗಂಡ ಹೆಂಡತಿಯರ ನಡುವೆ ಮೂರನೇ ವ್ಯಕ್ತಿ ಬಂದರೆ ಮನಸ್ತಾಪ ಆಗುವುದು ಈಗಿನ ಕಾಲದಲ್ಲ, ಆಗಿನ ಕಾಲದಲ್ಲೂ ಇತ್ತು. ಪರಿಣಾಮ ಅಹಲ್ಯೆ ನೀತಿಗೆಟ್ಟವಳಾಗ್ತಾಳೆ. ಗೌತಮನ ದೃಷ್ಟಿಯಲ್ಲಿ ಶಾಪಕ್ಕೆ ಒಳಗಾಗ್ತಾಳೆ. ಅಂತಿಂಥ ಶಾಪ ಅಲ್ಲ, ಮಾನವತ್ವವನ್ನೇ ಕಳೆದುಕೊಂಡು ಕಲ್ಲಾಗಬೇಕಾದಂತಹ ಶಾಪ. ಪಶ್ಚಾತ್ತಾಪವನ್ನು ಪಟ್ಟಂತಹ ಅಹಲ್ಯೆ ಗೌತಮ ಮಹರ್ಷಿಯ ಹತ್ರ ಇದಕ್ಕೆ ಪರಿಹಾರ ಏನು ಅಂತ ಕೇಳುವಾಗ, ಶ್ರೀರಾಮನನ್ನು ನಿರೀಕ್ಷಿಸ್ತಾ ಇರು, ಅವನ ಪಾದಸ್ಪರ್ಶದಿಂದ ನಿನ್ನ ಪಾಪ ವಿಮೋಚನೆ ಆಗ್ತದೆ ಅಂತ ಹೇಳಿ ಗೌತಮ ಅಹಲ್ಯೆಗೆ ಭರವಸೆಯನ್ನು ಕೊಡ್ತಾನೆ. ಅಹಲ್ಯೆ ಯಾವಾಗ ಶ್ರೀರಾಮ ಬರ್ತಾನೆ ಹೇಳುವ ನಿರೀಕ್ಷೆಯಾಗಿ ಆ ನಿರೀಕ್ಷೆಯಲ್ಲಿ ಕಲ್ಲಾಗಿ ಬಿದ್ದಿರ್ತಾಳೆ. ಶ್ರೀರಾಮನ ಪಾದದ ಪ್ರಭಾವ ಕಲ್ಲೊಂದು ಬಾಲೆಯಾಗಿ, ಶಿಲೆಯೊಂದು ಬಾಲೆಯಾಗಿ ತನ್ನ ಪಾಪದ ವಿಮೋಚನೆಗೊಂಡು ಪುನಃ ಗೌತಮನ ಜೊತೆಗೆ ಸೇರಿಕೊಂಡಂತಹ ಅಹಲ್ಯೆ ಶ್ರೀರಾಮನನ್ನು ಬೀಳ್ಕೊಡ್ತಾಳೆ, ಶ್ರೀರಾಮನನ್ನು ಮನಸ್ಸ ವಂದಿಸ್ತಾಳೆ. ಈ ಮೂಲಕವಾಗಿ ಮುಂದೆ ನಡೆಯುವಂತಹ ಸ್ವಯಂವರಕ್ಕೆ ಆದರ್ಶದ ದಾಂಪತ್ಯ ಹೇಗಿರಬೇಕು ಅಂತ ಹೇಳುವುದನ್ನು ವಿಶ್ವಾಮಿತ್ರ ಗೌತಮ ಅಹಲ್ಯೆಯ ಮೂಲಕ ಶ್ರೀರಾಮನಿಗೆ ಬೋಧಿಸ್ತಾರೆ. ಮದುವೆಯ ಹಿಂದಿನ ದಿವಸ ಮದುವೆಯ ಆಗುವಂತಹ ಹುಡುಗ ಹುಡುಗಿಗೆ ಇಂತಹ ಬೋಧನೆ ಸಿಕ್ಕಿದರೆ ಜೀವನ ಪೂರ್ತಿ ಒಳ್ಳೆಯ ದಾಂಪತ್ಯವನ್ನು ನಡೆಸ್ತಾರೆ. ಅದೇ ಪ್ರಯತ್ನ ನಮ್ಮದು ಕೂಡ. ಮುಂದಕ್ಕೆ ರಾಮನ ಪಯಣ ವಿಶ್ವಾಮಿತ್ರರ ಜೊತೆಗೆ ಮಿಥಿಲೆಯ ಕಡೆಗೆ. ಕರೆಸಿದನು ಬಳಿಕ ಅಖಿಲ ಪೃಥ್ವೀಶ್ವರನು ಕನ್ಯಾ ಸ್ವಯಂವರ ಪರಮ ನಿಲಯಕ್ಕೆ ಪೂರ್ವ ಸೂಚಿತ ಸಕಲ ಭೂಮಿ ಪರ ನೆರೆದುದು ಉದಧಿ ಪರಿ ಪೃಥ್ವೀಶ್ವರರು ಬಳಿಕ ಅವರ ಉಚಿತವರಿಗೂ ಆಚರಿಸಿ ಹರಿವಿಸ್ತರಗಳಲ್ಲಿ ನಿಲ್ಲಿಸಿದರು ಭೂಪ. ಭವನ ಕೋರಂಗವನು ಸಭೆಯೊಳಗೆ ಅವನಿಪತಿ ಪೂಜಿಸಿದ. ಭವನ ಕೋರಂಗವನು ಸಭೆಯೊಳಗೆ ಅವನಿಪತಿ ಪೂಜಿಸಿದ. ಕುಸುಮ ಪ್ರವರದ ಅರುಣಾಚಲೆ ನಪಾರತಿ ಭೂಪ
ಬಲಿಗಳಲ್ಲಿ ಶಿವನ ನಾವಾಗಿಸಿ ಮುಕುಂದನನು ಅವನಿಗೆ ವಲ್ಲಭನ ಮಾಡಲನು ಅವನೊಡನೆ ಧನು ನುಡಿಯುವವರು ಹುಂಕಾರ ಪೊಡವಿ ಸಂಭವೇ ಅಂಗವಟ್ಟರೆ ತುಡಿಗೆ ಅಂಗವ ಪಡೆದವಲ್ಲದೆ ತುಡಿಗೆಯಿಂದಲೇ ದೇವಿಯೊಬ್ಬಂಬಡುವಳೆ ಮಡದಿ ಭೂಷಿತೆಯಾಗಿ ಕರದಲ್ಲಿ ಬಿಡಿದ ಲಾಭಚನ ಪಕ್ಷವ ಗಗನದ ಬಲೆಯರೊಡನೆ ಬಂದಳು ರಾಜಸಭೆಗಾಗಿ ರಾಜಸಭೆಗಾಗಿ ದಂಗುರವ ಸಾರಿದನು ಸಭೆಯೊಳು ದಂಗುರವ ಸಾರಿದನು ಸಭೆಯೊಳು ಅನಂಗವೈರಿಯ ಧನುವನೇರಿಸೆ ಮಂಗಲಾತ್ಮಕ ಸೀತೆಯನು ತಾನೀನ ತಂಗೆ ಅಂಗವಿದು ನೃಪರೇ ಸ್ವಯಂವರ ಭಂಗವಿತರೆ ಅಂಗವಿದು ನೃಪರೇ ಸ್ವಯಂವರ ಭಂಗವಿರಹಿತರೆ ಖಡಪುಂಗದನು ತಾನಿದ್ದನು ಎಡಬಲದವರ ಲೆಕ್ಕಿಸಲೇ ಎಡಬಲದವರ ಲೆಕ್ಕಿಸಲೇ ಹಿಂದು ಮುಂದಾದವರ ನೋಡಲೇ ಗೊಂದಣದ ತಲೆ ತೋಳ ಬಲದಲ್ಲಿ ಇಂದು ಮೌಳಿಯ ಧನುವದ ಮುನ್ನೆತ್ತು ನೆಗಹುರು ಇಂದು ಮುಖಿಯನು ಮದುವೆಯಗೆನ ಇಂದು ಮುಖಿಯನು ಮದುವೆಯಗೆನ ಅಂದಗಿಡಿಸುವೆ ಭಂಡರ ಬಂದ ನೃಪತಿಗಳಿರುತ್ತ ಧನು ಬಿದ್ದೆಡೆಗೆ ಖಳ ಬಂದ ಧನು ಬಿದ್ದೆಡೆಗೆ ಖಳ ಬೆದರಿದರು 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 ಕಂಡವನ ರೂಪನು ಹೋದರು ತಲೆಗಳ ಹೊತ್ತ ಚೋಗದ ಮತದ ಗರ್ವದ ಗಾಢ ಗಮನದ ಭೂತವಲೇ ಇರುತ್ತ ಸುದರಿಯರು ಗಡಗಡನೆ ನಡುಗಿನರು ಉದುರಿ ಸಿರಿಮೊಗವನು ಮಹೀಸುತೆ ಹೆದರಿದರು ಹೇರಾಳ ಚಿಂತೆಯೊಳಿದನ ಜನಗ ಹೇರಾಳ ಚಿಂತೆಯೊಳು ಇದ್ದನ ಜನಗ ಏರಿಸುವರೆಡಗಿಯಲಾದರೆ ಏರಿಸುವರೆ ಎಡಗೈಯಲಾದರೆ ಜಾರಿರುವುದು
ನೆರೆದ ಸಭೆ ಗಗನಗಿಸಿ ನಗುತ್ತಿರಲು ಡೋರಿ ಓದಲು ತೋಳು ನೆತ್ತರ ಕಾರಿ ರಾವಣ ಗಂಡುಗೆಟ್ಟನು ದೂರಲೇತೆಗೆ ವೀರ ಹೊರಡಿದ ಕಣ್ಣು ಹೊರಹಾಗೆ ಏಳು ಸೀತೆಯ ವರಿಸುವಡೆ ಏಳು ಸೀತೆಯ ವರಿಸುವಡೆ ಎದೆ ಬಾಣನೇತ್ರ ಧರುವ ಬೇಗನೆ ಮೇಲು ಮೊಗದುಪ್ಪಿನಲ್ಲಿ ನಿಂದಿದ್ದನು ಸದಾ ನೋಡಿ ಗುರುಮುಖ ಅನುಮತಿ ನೋಡಿ ಗುರುಮುಖ ಬೇಡಿ ಅನುಮತಿ ನೀಡಿ ಕಲಗಲ ನಮಿಸಿ ಬಿಲ್ಲಿಗೆ ಮೋಡಿ ಮಾಡುವನು ಸುಲಭದಿ ರಾಮನೆತ್ತುತ್ತೆ ಜೋಡಿ ಕಾಲ್ಬೆರಳುಗಳ ನಡುಬಲಿ ಕೂಡಿಸುತ್ತ ತುದಿ ನಿಲ್ಲಿಸಿ ನೆಟ್ಟಗೆ ಔಡು ಕಚ್ಚುತ್ತಲಿ ಎಳೆದು ಹೆದೆ ಕೆಳಗಟ್ಟಲೆತ್ತಿಸಿರೆ ಏನಾಹುತವಾಗಿ ಹೋಯಿತು ಕಾಣದೇಟಿಗೆ ಹಳೆಯ ಮರದೊಲು ತಾನೇ ತುಂಡಾಗಿರಲು ಶಿವಧನು ಮುರಿದು ಲಟಲಟನೆ ಮೌನ ಮುರಿದು ಜನರ ಬಾಯಿ ವಾಣಿ ಹಿಡಿದಳು ಹೋಗ ಆಹಾ ಶಾಮಿ ಎಚ್ಚರಿಯೋದ ರಾಮನ ಪೌರುಷವ ಕಂಡು ಬಾಲ ಸೀತೆಯು ನಾಚಿ ನಿಲ್ಲುತ್ತ ಬಾಲ ಸೀತೆಯು ನಾಚಿ ನಿಲ್ಲುತ್ತ ಕಾನೂರುತ ತನ್ನ ಗೆದ್ದಿಗ ನೀಲಮೇಘ ಶ್ಯಾಮರಾಮನ ವೀರ ಶುಲ್ಕಕ್ಕೆ ಮೂಲ್ಯ ಬಂದಳಗಾಲಿ ಮುಂದಕ್ಕೆ ಮಾಲೆ ಹಿಡಿಯುತ್ತ ತೇಲಿ ಬರುತ್ತಿರೆ ಬಾಣ ಗೆಳೆಯಗೆ ಹಾಕಿ ಸೀತಾರಾಮ ಆಗಿಸಿರೆ ಕನ್ಯೆ ಸೀತೆಯ ರಾಮ ಕಂಡನು ಹೊನ್ನಗೊಳಕಿನ ನೊಸಲ ತಿಲಕದ ಪಿನ್ನೆಗಿಂತಿನ ತುಂಬು ಕಣ್ಣಿನ ಬಿಲ್ಲು ಹೊಪ್ಪಿರಲಿ ಹಣ್ಣು ತುಂಡೆಯ ತುದಿಯ ಗಾಡಿನ ಸಣ್ಣ ಬೀಜದ ದಂತ ಸಾಲಿನ ಹೆಣ್ಣು ಸಾಕ್ಷಾತ್ ಲಕ್ಷ್ಮೀದೇವಿಯ ಹಾಗೆ ಕಂಗೊಳಿಸೆ ಹೆಣ್ಣು ಸಾಕ್ಷಾತ್ ಲಕ್ಷ್ಮೀದೇವಿಯ ಕಂಗೊಳಿಸೆ
ಏನು ಹೇಳಬೇಕು ಅಂತಿಲ್ಲ, ಆದರೆ ಮಾತನಾಡುವ ಹಂಬಲ ಉಂಟು, ಅದಕ್ಕಾಗಿ 2 ವಾಕ್ಯ ಹೇಳುತ್ತೇನೆ. ಜನಕ ಶಿವ ಧನಸ್ಸನ್ನು ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಕೇಳಿಕೊಳ್ತಾನೆ, ಹರಿಯೇ ನಮ್ಮ ಸೀತೆಗೆ ವರನಾಗುವ ಹಾಗೆ ಆಶೀರ್ವದಿಸು ಅಂತ ಹೇಳಿ ಧನಸ್ಸು ಹೂಂಕಾರ ಹುಟ್ಟಿದೆ. ಜನಕನಿಗೆ ಹರ್ಷ ಮಾನಸನಾಗ್ತಾನೆ. ತದನಂತರದಲ್ಲಿ ನಡೆದಂತಹ ಭಾಗ ಮನೋಜ್ಞವಾದದ್ದು, ಮಕ್ಕಳ ಅಭಿನಯ ಅದ್ಭುತವಾದದ್ದು. ಹೇಗೆ ರಾವಣ ಕೋದಂಡ ಶಿವಧನಸ್ಸನ್ನು ಮೇಲಕ್ಕೆ ಎತ್ತಿ ಹತಾಶನಾದ, ಎತ್ತುವಲ್ಲಿ ಹತಾಶನಾದ ಅಂತ ಹೇಳಿ ಕೈಲಾಸವನ್ನು ಎತ್ತಿದಂತಹ ರಾವಣನಿಗೆ ಶಿವನ ಧನಸ್ಸನ್ನು ಎತ್ತಬೇಕಾಗಲಿಲ್ಲ. ಶಿವನ ಸಂಕಲ್ಪವೇ ಬೇರೆ ಇತ್ತು. ಯಾಕೆ ಅಂತ ಹೇಳಿದರೆ ಜನಕನ ಪ್ರಾರ್ಥನೆಯು ಶಿವನ ಕುರಿತಾಗಿ ಇದ್ದದ್ದು ವಿಷ್ಣುವನ್ನು ಅನುಗ್ರಹಿಸಬೇಕು ಅಂತ ಹೇಳಿ. ಎಡಗೈಯಲ್ಲಿ ಎತ್ತಲಿಕ್ಕೆ ಹೋದಂತಹ ದುರುಳ ರಾವಣನ ವ್ಯಕ್ತಿತ್ವ ಶಿವಧನಸ್ಸಿಗೆ ನಮನವನ್ನು ಮಾಡಿ ಗುರುಗಳಿಗೆ ಆಶೀರ್ವಾದವನ್ನು ಪಡೆದು ಮೋಹಕ ರೂಪದ ರೀತಿಯಲ್ಲಿ ಸೀತೆಯ ಕಡೆಗೆ ಓರೆಗಣ್ಣಿನಲ್ಲಿ ನೋಡಿದಂತಹ ಶ್ರೀರಾಮನ ವ್ಯಕ್ತಿತ್ವ ಸೀತೆಯ ಕುರಿತಾಗಿ ಶ್ರೀರಾಮನಿಗೆ ಆಗಲೇ ಪ್ರೇಮದ ಅಂಕುರ ಆಗಿತ್ತು ಶಿವಧನಸ್ಸನ್ನು ಮುರಿಯುವಂತಹ ಸಂದರ್ಭದಲ್ಲಿ. ಆದ್ದರಿಂದ ತಾನಾಗಿ ಹೂವನ್ನೊಂದು ಮೇಲಕ್ಕೆ ಎತ್ತಿದ ಹಾಗೆ ಶಿವಧನಸ್ಸನ್ನು ಮೇಲಕ್ಕೆತ್ತಾನೆ. ಶ್ರೀರಾಮನ ಕೈಯಲ್ಲಿ ಶಿವಧನಸ್ಸು ಹಳೆಯ ಕಾಲದ ಮರದ ತುಂಡೊಂದು ಲಟನೆ ಮುರಿಯುವ ಹಾಗೆ ಮುರಿದು ಹೋಯಿತು ಅಂತೇಳಿ ಕವಿ ತುಂಬ ಸುಂದರವಾಗಿ ವರ್ಣಿಸ್ತಾನೆ. ತನ್ಮೂಲಕವಾಗಿ ಸೀತೆಯು ಶ್ರೀರಾಮನ ಕೊರಳಿಗೆ ಹೂ ಮಾಲೆಯನ್ನು ಹಾಕ್ತಾಳೆ. ಕವಿ ಅದನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ. ಬಾಳ ಗೆಳೆಯಗೆ ಹಾಕಿ ಸೀತಾರಾಮನಾಗಿಸಿದೆ ಅಂತೇಳಿ. ಮದುವೆಯ ನಂತರ ಬಾಳಿಗೆ ಗೆಳೆಯರು ಯಾರು ಅಂತ ಹೇಳಿದರೆ ಮದುವೆಯಾಗುವಂತಹ ವಧು ವರನಿಗೆ ಬಾಳಗೆಳೆಯ, ವಧುವಿಗೆ ವರ ಬಾಳಗೆಳೆಯನಾಗ್ತಾನೆ. ಪರಸ್ಪರ ಗೆಳತಿಯರ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು. ಶ್ರೀರಾಮ ಸೀತೆಯರ ಜೀವನದ ಮೌಲ್ಯವೇ ಅಂತ. ಕಷ್ಟದಲ್ಲಿ ಸುಖದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಕಾಡಿಗೆ ಹೋಗುವಾಗಲೂ ರಾಮನ ಜೊತೆಗೆ ಸೀತೆ, ಕಾಡಿಗೆ ಕಳುಹಿಸುವಾಗಲೂ ರಾಮನ ಆದರ್ಶದ ಗುಣವನ್ನು ಹೊಗಳುತ್ತಲೇ ಸೀತೆ ಮತ್ತೆ ತುಂಬು ಗರ್ಭಿಣಿ ವನವಾಸಕ್ಕೆ ಹೋದಳು. ತುಂಬು ಗರ್ಭಿಣಿಯಾಗಿ ಹೋಗಬೇಕಿದ್ರೆ ಶ್ರೀರಾಮ ಬೇಕಾದ ಎಲ್ಲ ಸುರಕ್ಷತೆಯನ್ನು ಕೈಗೊಂಡಿದ್ದ. ಕೌಟುಂಬಿಕವಾಗಿ ರಾಮನ ಜವಾಬ್ದಾರಿಯನ್ನು ಮೆರೆದಿದ್ದ. ಅಂತೂ ಶಿವಧನಸ್ಸು ಮುರಿಯಿತು ಅಂತ ಹೇಳುವಲ್ಲಿಗೆ ಶಿವನ ಪರಮಾನುಗ್ರಹ ರಾಮನಿಗೆ ಆಯಿತು. ನಾಳೆ ಸೀತೆಯ ಕಲ್ಯಾಣ ಮಹೋತ್ಸವದಲ್ಲಿಯೂ ನಾಳೆ ಸೀತೆಯ ಕಲ್ಯಾಣ ಆಗಲಿಕ್ಕಿದೆ. ಇಲ್ಲಿಯೂ ಸೀತಾರಾಮರ ಕಲ್ಯಾಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಜನಕನ ಆಸ್ಥಾನವು ಸಿದ್ಧವಾಗಿತ್ತು. ಆ ಕಾಲದ ಸೀತಾರಾಮರ ಕಲ್ಯಾಣಕ್ಕೂ ನಾಳೆಯ ದಿನದ ಸೀತಾರಾಮರ ಕಲ್ಯಾಣಕ್ಕೂ ಹಲವು ಉಪಮೆಗಳಿದೆ, ಹಲವು ಒಂದೇ ರೀತಿಯ ಭಾವಗಳು ಇದೆ, ಒಂದೇ ರೀತಿಯ ಹಲವು ಘಟನೆಗಳು ನಮಗೆ ಗೋಚರಿಸ್ತವೆ. ಕಾರ್ತೀಕ ಮಾಸದಲ್ಲಿ ನಮ್ಮ ಕಾರ್ತೀಕನಿಗೆ ಮದುವೆ. ಮಾಸವು ಮದುಮಗನ ಹೆಸರು ಒಂದೇ. ಕಾರ್ತೀಕ ಮಾಸ ಅಂತ ಹೇಳಿದರೆ ದೀಪಾವಳಿಯ ನಂತರ ಆರಂಭ ಆಗುವಂತಹ ಮಾಸ. ಕಾರ್ತೀಕ ಮಾಸ ದೀಪದ ಮಾಸ. ದೀಪ ಹೇಳುವಂಥದ್ದು ಈಶ್ವರನಿಗೆ ಅತ್ಯಂತ ಪ್ರಿಯವಾದದ್ದು. ಕೆಲವೇ ದಿವಸಗಳಲ್ಲಿ ಮಂಜುನಾಥನ ಕ್ಷೇತ್ರದಲ್ಲಿ ಲಕ್ಷ ದೀಪದ ಉತ್ಸವ ಆಗಲಿಕ್ಕುಂಟು. ದೀಪದ ಉತ್ಸವ ಆಗ್ತದೆ. ಈಶ್ವರನಿಗೆ ಪ್ರಿಯವಾದದ್ದು ದೀಪ. ದೀಪ ಹೇಳಿದರೆ ಬೆಳಕು. ಬೆಳಕು ಹೇಳುವಂಥದ್ದು ಜ್ಞಾನದ ಸಂಕೇತ. ಜ್ಞಾನ ಹೇಳುವಂಥದ್ದು ನಮ್ಮಲ್ಲಿ ಪ್ರಜ್ಞೆಯನ್ನು ಮೂಡಿಸ್ತದೆ. ಕಾರ್ತೀಕದ ಬೆಳಕು ದೀಪ ನಮ್ಮಲ್ಲಿ ಪ್ರಜ್ಞೆಯನ್ನು ಮೂಡಿಸ್ತದೆ, ಮಾನವನಲ್ಲಿ ಪ್ರಜ್ಞೆಯನ್ನು ಮೂಡಿಸ್ತದೆ.
ಆ ಕಾರ್ತೀಕನಿಗೂ ಈ ಪ್ರಜ್ಞನಿಗೂ ನಾಳೆ ಹೊತ್ತು ಗಂಟು ಬೀಳಲಿಕ್ಕೆ ಇದೆ. ಆ ಗಂಟು ನಂದ ದೀಪದಂತೆ ಸದಾ ಪ್ರಜ್ವಲಿಸಲಿ ಎಂಬ ಹಾರೈಕೆ ನಮ್ಮದು. ಶಿವಧನಸ್ಸನ್ನು ಮುರಿದದ್ದು ಶಿವನ ಅನುಗ್ರಹವನ್ನು ಶ್ರೀರಾಮ ಪಡೆದ ಹಾಗೆ ನಡೆಯುವಂತಹ ಕಲ್ಯಾಣ ಮಂಟಪ ಈಶ್ವರನ ಪುಣ್ಯ ಕ್ಷೇತ್ರದಲ್ಲಿ ನಡೆಯುತ್ತದೆ ಅಂತ ಹೇಳಿದ್ರೆ ಈಶ್ವರನ ಪರಮ ಅನುಗ್ರಹವೂ ಇದೆ. ನಾಳೆಯ ಮದುವೆಗೆ ಸೀತೆಯ ತಂದೆ ಜನಕ ಹೇಗೆ ಕಾಯ್ತಾ ಇದ್ರು, ಪ್ರಜ್ಞಾಳ ತಂದೆ ಹಾಗೆಯೇ ಕೌತುಕದಿಂದ ಕಾಯ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಡೆಸಿಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳಿಕೊಂಡಾಗ ನಾವು ಯಥಾಮತಿಯಾಗಿ ಯಥಾಶಕ್ತಿಯಾಗಿ ಈ ಕಾರ್ಯಕ್ರಮವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೇವೆ. ಅವರು ಹೇಳಿದ್ದಕ್ಕಿಂತ ಸ್ವಲ್ಪ ಸಮಯ ಜಾಸ್ತಿ ಆಗಿದೆ ಕಲ್ಯಾಣ ಆಗುವಾಗ. ಹಾಗೆ ಹೇಳಿದ ಮುಹೂರ್ತಕ್ಕೆ ಮುಗಿಯುವುದಿಲ್ಲ, ಕೆಲವೊಮ್ಮೆ ಸ್ವಲ್ಪ ತಡ ಆಗ್ತದೆ. ಅದನ್ನು ಕ್ಷಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ OR ಪ್ರಕಾಶ್ ದಂಪತಿಗಳಿಗೂ ಅವರ ಮನೆಯವರಿಗೂ ಹಾಗೆಯೇ ಕಾರ್ತಿಕ್ ಅವರ ಮನೆಯವರಿಗೂ ಕೂಡ ನಾನು ಸಂಘಟನೆಯ ಪರವಾಗಿ ಎಲ್ಲರ ಪರವಾಗಿ ಕಲಾವಿದರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಗಲಂ ಕೋಸಲೇಂದ್ರಯ ಮಗನೀಯ ಗುಣಾಭಯ ಚಕ್ರವರ್ತಿ ತನುಜಾಯ ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ काले मत्स्यपु पर्जन्य पृथिवी सस्यशालिनी देशो शोभरहित सज्जनाः सन्तु निर्भयाः मंगलम्